ನಮಸ್ಕಾರ. ನಾನು ಡಾಕ್ಟರ್ ಮೃತ್ಯುಂಜಯ್ ಸ್ವಾಮಿ, ಶತಾಯ ಆಯುರ್ವೇದ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು 45 ದಿವಸದಲ್ಲಿ 6ರಿಂದ 8 kg ತೂಕ ಹೇಗೆ ಇಳಿಸೋದು ಅಂತ. ತಾವು ನೋಡಿರ್ಬೋದು, ಎಷ್ಟೊಂದು ಜನ ಈ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತಾರೆ. ಕ್ರ್ಯಾಶ್ ಡಯಟ್ ಮಾಡೋದು, ಜಿಮ್ ಸೇರ್ಕೊಳ್ಳೋದು, ಎಷ್ಟೆಲ್ಲ ರನ್ನಿಂಗ್ ಮಾಡೋದು, ಜಾಗಿಂಗ್ ಮಾಡೋದು, ಏರೋಬಿಕ್ಸ್ಗಳು ಮಾಡೋದು, ಜುಂಬಾ ಮಾಡೋದು, ಆಮೇಲೆ ಕ್ರ್ಯಾಶ್ ಡಯಟ್ ಮಾಡೋದು, ಜೊತೆಗೆ ಕೀಟೋ ಡಯಟ್ ಅಂತ, ಕೆಲವೊಬ್ಬರು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಮಾಡ್ತಾರೆ. ಏನೆಲ್ಲ ಮಾಡ್ತಾರೆ, ಆದರೂ ಕೂಡ 1 ಇಂಚು ಕೂಡ ತೂಕ ಆ ಕಡೆ ಈ ಕಡೆ ಅಲ್ಲಾಡೋದಿಲ್ಲ. ರೇರ್ ಆಗಿ ನೀವು ಏನೋ ತುಂಬ ಕಷ್ಟಪಡ್ತು ಅಂತಂದರೆ ಒಂದು 2 kg 3 kg ತೂಕ ಇಳಿಯುತ್ತೆ. ಮತ್ತು ಒಂದು ವಾರ ಏನಾದರೂ ಒಂದು ಸ್ವಲ್ಪ ಡಯಟ್ ಚೇಂಜ್ ಮಾಡ್ತು, ಒಂದು ಸ್ವಲ್ಪ ಎಕ್ಸಸೈಸ್ ಏನಾದರೂ ಅವಾಯ್ಡ್ ಮಾಡಿದರೆ ಇಳಿದಿರೋ ತೂಕ ಎಲ್ಲ ಮತ್ತೆ ವಾಪಸ್ ಬಂದುಬಿಡುತ್ತೆ. ಅದರಲ್ಲೂ ಲೇಡೀಸಲ್ಲಿ ಈ ಪೋಸ್ಟ್ ಪ್ರೆಗ್ನೆನ್ಸಿ ಮಗು ಆದಮೇಲೆ ಹೊಟ್ಟೆ ಸುತ್ತ ಬರ್ತಕ್ಕಂಥ ಬೊಜ್ಜಿರ್ಬೋದು, ಅಥವಾ ಮದುವೆ ಆಗದೆ ಇರತಕ್ಕಂಥ ಹೆಣ್ಮಕ್ಳಲ್ಲಿ ಎಸ್ಪೆಷಲಿ ಹಿಪ್ಸಲ್ಲಿ, ಥೈಸಲ್ಲಿ ಅಬ್ಡೋಮಿನಲ್ ಫ್ಯಾಟು, ಕೈಯಲ್ಲೆಲ್ಲ ಫ್ಯಾಟ್ ಇರೋದನ್ನು ತಾವು ನೋಡಿರ್ಬೋದು. ಜೊತೆಗೆ ಗಂಡಸರಲ್ಲಿ, ಅದರಲ್ಲೂ ಕೂಡ ಈ ವರ್ಕಿಂಗ್ ಮೆನ್ ಏನಿದ್ದಾರೆ ಅದರಲ್ಲೂ ಹೊಟ್ಟೆ ಸುತ್ತಮುತ್ತ ನಾವು ಅದನ್ನು ಬೆಲ್ಲಿ ಫ್ಯಾಟ್ ಅಂತ ಹೇಳ್ತೀವಿ. ಅದರಲ್ಲೂ ವರ್ಕ್ ಮಾಡೋರಿಗೆ, ಸ್ಟ್ರೆಸ್ ಜಾಸ್ತಿ ಇರೋರಿಗೆ ಸ್ಟ್ರೆಸ್ ಹಾರ್ಮೋನಿಂದ ಈ ಬೆಲ್ಲಿ ಫ್ಯಾಟ್ ಕೂಡ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಏನೆಲ್ಲ ಮಾಡಿದರೂ ಕೂಡ ಕಡಿಮೆ ಆಗೋದಿಲ್ಲ. ಬಟ್ ನಾನು ಇವತ್ತು ನಿಮಗೆ ಈ ನಮ್ಮ TV9 ಪ್ರೋಗ್ರಾಮಲ್ಲಿ ಒಂದು ಸೈಂಟಿಫಿಕ್ ಆಗಿ, ವಿದೌಟ್ ಎನಿ ಸೈಡ್ ಎಫೆಕ್ಟು, ಯಾವುದೇ ಥರದ ಅಡ್ಡ ಪರಿಣಾಮ ಇಲ್ಲದೇ ಸಿಂಪಲ್ಲಾಗಿ ವೆಯ್ಟ್ ಲಾಸ್ ಮಾಡಿಕೊಂಡು ಅದನ್ನು ಲಾಂಗ್ ಟರ್ಮ್ ಆಗಿ ಹೇಗೆ ಸಸ್ಟೈನ್ ಮಾಡಬೇಕು ಅಂತ ವೆಯ್ಟ್ ಲಾಸ್ ಮಾಡಿಕೊಂಡು, ಅದನ್ನು ಕೂಡ ಜಸ್ಟ್ ಒಂದು 45 ಡೇಸಲ್ಲಿ 6 to 8 kg. ತಾವು ಈ ಪ್ರೋಗ್ರಾಮಲ್ಲಿರೋ ಒಂದು ವೀಡಿಯೋ ಹಾಕ್ತೀವಿ, ಅದರಲ್ಲಿ ನೋಡ್ಬೋದು ನೀವು. ಅವ್ರ ಲೇಡಿ ಆಲ್ಮೋಸ್ಟ್ 12 to 15 kg ವೆಯ್ಟ್ ಲಾಸ್ ಆಗಿದ್ದಾರೆ. Even though when I joined the gym, I lost around 1.5 kgs only in a month. But after I joined Shatayu and detox and paste, with the help of detox and paste massages, I lost around 14 kgs. So in total. ಆ ಥರ ತುಂಬ ಜನ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ ನಮ್ಮ ಹತ್ರ. ತುಂಬಾ ಸೈಂಟಿಫಿಕ್ ಆಗಿದೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ವೆಯ್ಟ್ ಲಾಸ್ ಟ್ರೀಟ್ಮೆಂಟ್ ತಿಳ್ಕೊಳ್ಳೋಕೆ ಮುಂಚೆ ಫಸ್ಟ್ ನಾವು ತಿಳ್ಕೊಬೇಕು, ಈ ಒಬೆಸಿಟಿ ಏನಕ್ಕೆ ಬರುತ್ತೆ, ನನಗೆ ಮಾತ್ರ ಯಾಕೆ ಬಂತು, ನನ್ನ ತೂಕ ಮಾತ್ರ ಯಾಕೆ ಇಳಿತಾ ಇಲ್ಲ, ನನ್ನ ಫ್ರೆಂಡ್ಸ್ಗಳು ದಪ್ಪ ಇಲ್ಲ ಬಟ್ ನಾನು ಮಾತ್ರ ಏನಕ್ಕೆ ದಪ್ಪ ಇದ್ದೀನಿ, ಅಂಥದ್ದು ಏನು ತಿಂತೀನಿ, ಅವ್ರು ಎಷ್ಟೆಲ್ಲ ತಿಂತಾರೆ, ನಾನು ಅಷ್ಟು ಕೂಡ ತಿನ್ನಲ್ಲ, ನಾನು ಮಾತ್ರ ಯಾಕೆ ದಪ್ಪ ಆಗ್ತಾಯಿದ್ದೀನಿ ಅಂತ. ನಾವು ಶತಾಯುನಲ್ಲಿ ತುಂಬ ವರ್ಷದಿಂದ ವೆಯ್ಟ್ ಲಾಸ್ ಮಾಡ್ತೀವಿ. ಅದರಲ್ಲೂ ಕೂಡ ಈ ತುಂಬ ನಮ್ಮದು ಸಿನಿಮಾ ನಟ ನಟಿಯರೇನಿದ್ದಾರೆ ತುಂಬ ಜನ ನಮ್ಮ ಹತ್ರ ವೆಯ್ಟ್ ಲಾಸ್ ಟ್ರೀಟ್ಮೆಂಟ್ ತೊಗೊಳ್ತಾರೆ. ನಾವು ಏನು ಮಾಡ್ತೀವಿ ಶತಾಯುನಲ್ಲಿ ಅಂದರೆ, ತುಂಬ ಸೈಂಟಿಫಿಕ್ ಆಗಿ ಬಾಡಿನ ನಾವು ಅನಲೈಸ್ ಮಾಡ್ತೀವಿ. ಯಾಕಂದರೆ ಒಂದು ವೆಯ್ಟ್ ಲಾಸ್ ಟ್ರೀಟ್ಮೆಂಟು ಎಲ್ಲರಿಗೂ ವರ್ಕ್ ಆಗೋದಿಲ್ಲ. ನಿಮ್ಮ ಬಾಡಿ ಟೈಪ್ಗೆ ಬೇರೆ ಥರ ಟ್ರೀಟ್ಮೆಂಟ್ ಇದೆ. ನಿಮ್ಮ ಫ್ರೆಂಡ್ಸ್ ಯಾರು ದಪ್ಪನೇ ಆಗೋದಿಲ್ಲ ನೋಡಿ, ಅವ್ರ ಬಾಡಿ ಟೈಪೇ ಬೇರೆ ಇರುತ್ತೆ. ನೀವು ಯಾಕೆ ಅಷ್ಟು ದಪ್ಪ ಆಗ್ತಾಯಿದ್ರೆ ನಿಮ್ಮ ಬಾಡಿ ಟೈಪ್ ಬೇರೆ ಇದೆ. ಅದನ್ನು ನಾವು ಎಸ್ಪೆಷಲಿ ಶತಾಯುನಲ್ಲಿ ಕಸ್ಟಮೈಸ್ಡು ಇಂಡಿವಿಜುವಲ್ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ಯಂಗ್ ಜನ್ರೇಷಲ್ಲಿರೋರಿಗೆ ವೆಯ್ಟ್ ಲಾಸ್ ಮಾಡಿಸೋದು ಭಾಳ ಈಸಿ. ಅಡಲ್ಟ್ಹುಡ್ಡಲ್ಲಿ ಇರೋರಿಗೂ ಒಂಚೂರು ಬೆಟರು. ಬಟ್ ಪೋಸ್ಟ್ ಪ್ರೆಗ್ನೆನ್ಸಿ ಅಥವಾ ಮದುವೆ ಆದಮೇಲೆ ಇರ್ತಕ್ಕಂಥ ಒಬೆಸಿಟಿ ಏನು ಇನ್ಕ್ರೀಸ್ ಆಗ್ತಾ ಇರುತ್ತೆ, ಅದರಲ್ಲೂ 40+ ಇರೋರಿಗೆ, ಅದರಲ್ಲೂ ಜೆಂಟ್ಸಲ್ಲಿ ವರ್ಕ್ ಮಾಡ್ತಾ ಇರೋರಿಗೆ ವೇರ್ ಸ್ಟ್ರೆಸ್ ಜಾಸ್ತಿ ಇದೆ, ಸ್ಟ್ರೆಸ್ ಹಾರ್ಮೋನಿಂದ ಬರ್ತಾ ಇರ್ತಕ್ಕಂಥ ಬೆಲ್ಲಿ ಫ್ಯಾಟು, ಪ್ರತಿಯೊಂದಕ್ಕೂ ಕೂಡ ಬೇರೆ ಬೇರೆದಾಗ್ತಕ್ಕಂಥನೇ ವೆಯ್ಟ್ ಲಾಸ್ ಟ್ರೀಟ್ಮೆಂಟ್ ಇದೆ. ಅದರಲ್ಲೂ ಇಂಪಾರ್ಟೆಂಟಾಗಿ ನಾವು ಕ್ಲಾಸಿಫೈ ಮಾಡಿದರೆ ಒಂದು ವೆಯ್ಟ್ ಲಾಸ್ ಡಿಟಾಕ್ಸ್ ಅಂತ ಇದೆ, ಜೊತೆಗೆ ನಾವು ಒಂದಷ್ಟು ಪೇಸ್ಟ್ ಮಸಾಜ್ ಇದೆ, ಒಂದಷ್ಟು ಎನಿಮಾ ಟ್ರೀಟ್ಮೆಂಟ್ ಇದೆ. ತುಂಬಾ ಚೆನ್ನಾಗಿ ನಿಮಗೆ ವೆಯ್ಟ್ ಜೊತೆಗೆ ಇಂಚ್ ಲಾಸ್ ಆಗುತ್ತೆ, ಟಮ್ಮಿ ಟಕ್ ಆಗುತ್ತೆ, ಫ್ಯಾಟ್ ಪರ್ಸೆಂಟೇಜ್ ರಿಡಕ್ಷನ್ ಆಗುತ್ತೆ. ಆಮೇಲೆ ಪೋಸ್ಟ್ ಪ್ರೆಗ್ನೆನ್ಸಿ ಅಥವಾ ಒಬೆಸಿಟಿ ಬಂದಮೇಲೆ ಎಷ್ಟೊಂದು ಕಡೆ ಚರ್ಮದಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಬರುತ್ತೆ. ಆ ಸ್ಟ್ರೆಚ್ ಮಾರ್ಕ್ಸುಗಳೆಲ್ಲ ಕಡಿಮೆ ಆಗುತ್ತೆ. ಅದರಲ್ಲೂ ತಾವು ನೋಡಿರ್ಬೋದು, ಎಷ್ಟೊಂದು ತಾಯಂದಿರು ಮಗು ಹೆತ್ತ ಮೇಲೆ ಅವ್ರದ್ದು ಲೋಯರ್ ಅಬ್ಡಮನ್ ಏನಿದೆ ಒಳ್ಳೆ ಒಂದು ಪೇಪರ್ ಮುದ್ರಿಸಿದ್ರೆ ಹೇಗಿರುತ್ತೆ ಆ ಥರ ಆಗಿರುತ್ತೆ ಚರ್ಮ. ಜೊತೆಗೆ ಕೊಬ್ಬು ಕೂಡ ಶೇಖರಣೆ ಆಗ್ತಾ ಇರುತ್ತೆ. ಅದಕ್ಕೂ ಕೂಡ ತುಂಬ ಸೈಂಟಿಫಿಕ್ ಆಗಿ ಸಿಂಪಲ್ಲಾಗಿ ಯಾವುದೇ ಥರದ ಅಡ್ಡ ಪರಿಣಾಮ ಇಲ್ಲದೇ ಜಸ್ಟ್ 1-1.5 ತಿಂಗಳಲ್ಲಿ ತಮಗೆ ಬೇಕಾಗಿರ್ತಕ್ಕಂಥ ವೆಯ್ಟ್ ಲಾಸ್ ಮಾಡ್ಕೋಬೋದು ನೀವು. ಅದರಲ್ಲೂ ಡಿಟಾಕ್ಸ್ ಮಾಡಿದಾಗ ಏನಾಗುತ್ತೆ ಅಂದರೆ, ಎಕ್ಸಾಕ್ಟ್ಲಿ ಒಂದು ವೆಹಿಕಲ್ ಹೇಗೆ ನಾವು ಸರ್ವಿಸಿಂಗ್ ಬಿಡ್ತೀವಿ ಅದೇ ಥರ ಬಾಡಿನಲ್ಲಿ ಇರ್ತಕ್ಕಂಥ ಫ್ಯಾಟ್ ಸಾಲ್ಯುಬಲ್ ಟಾಕ್ಸಿನ್ಸ್ನ ಫಸ್ಟ್ ಆಚೆ ತೆಗೆದುಬಿಡುತ್ತೆ.
ಜೊತೆಗೆ ಈಗ ನಾವು ನೋಡಿರ್ಬೋದು ಈ ಒಬೆಸಿಟಿ ಯಾಕೆ ನನಗೆ ಮಾತ್ರ ಜಾಸ್ತಿ ಬರ್ತಾ ಇದೆ ಅಂತ ತಿಳ್ಕೊಳ್ಬೇಕು ಅಂತಂದರೆ ನಿಮ್ಮಲ್ಲಿ ಇರ್ತಕ್ಕಂಥ ಮೆಟಬಾಲಿಸಮ್ ಅಥವಾ ಚಯಾಪಚಯ ಕ್ರಿಯೆ ಏನಿದೆ ಅದು ಯಾವಾಗ ಕುಂದ್ಕೊಂಡಿರುತ್ತೆ ಅಂದರೆ ಸಪ್ರೆಸ್ ಆಗಿರುತ್ತೆ, ಆವಾಗ ನೀವು ಒಬೆಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಏನೇ ತಿಂದರೂ ಕೂಡ ಫ್ಯಾಟಿ ತಿಂದ್ರಂತೂ ಫಾಸ್ಟಾಗಿ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ. ಫ್ಯಾಟಿ ಫುಡ್ ತಿನ್ನಲಿಲ್ಲ, ಕೊಬ್ಬಿನಾಂಶ ತಿನ್ನಲಿಲ್ಲ ಅಂದರೂ ಕೂಡ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ನೀವು ತಿಂದಿರೋದು ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ, ಎಲ್ಲವೂ ಕೂಡ ಫ್ಯಾಟಾಗಿ ಕನ್ವರ್ಟ್ ಆಗಿ ಬಾಡಿನಲ್ಲೇ ಉಳ್ಕೊಳ್ತಾ ಇದೆ. ನಾವು ನೋಡಿರ್ಬೋದು ತುಂಬ ಜನ ಒಬೆಸಿಟಿ ಇರೋರಲ್ಲಿ ಫ್ಯಾಟಿ ಲಿವರ್ ಇರುತ್ತೆ. ಗ್ರೇಡ್ 1, ಗ್ರೇಡ್ 2 ಅಪ್ ಟು ಗ್ರೇಡ್ 3ವರೆಗೆ ನಾವು ಫ್ಯಾಟಿ ಲಿವರ್ನ ನೋಡಿದ್ದೀವಿ. ಅದರ ಇಂಡಿಕೇಷನ್ ಏನು ಅಂದರೆ ನಿಮ್ಮಲ್ಲಿ ಫ್ಯಾಟ್ ಮೆಟಬಾಲಿಸಮ್ ಆಗ್ತಾ ಇಲ್ಲ, ಅಂದರೆ ಕೊಬ್ಬಿನಾಂಶ ಸರಿಯಾಗಿ ಜೀರ್ಣವಾಗುತ್ತಾ ಇಲ್ಲ, ಅದರಿಂದ ಶೇಖರಣೆ ಆಗ್ತಾ ಇದೆ, ಫ್ಯಾಟ್ ಡಿಪಾಸಿಟ್ ಆಗ್ತಾ ಹೋಗ್ತಾ ಇದೆ, ಹಾಗಾಗಿ ನೀವು ವೆಯ್ಟ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ನಾವು ಫಸ್ಟು ಶತಾಯುನಲ್ಲಿ ಏನು ಮಾಡ್ತೀವಿ ಅಂದರೆ ಯಾರೇ ಒಬೆಸಿಟಿಯಿಂದ ಬಂದರೆ ಫಸ್ಟ್ ಆಫ್ ಆಲ್ ಫೈಂಡ್ ಔಟ್ ಮಾಡ್ತೀವಿ ಅವ್ರ ಬಾಡಿ ಟೈಪ್ ಯಾವುದು, ಆಮೇಲೆ ಅವ್ರಿಗೆ ಬಂದಿರತಕ್ಕಂಥ ಒಬೆಸಿಟಿ ಯಾವ ಥರದ್ದು. ಅದರಲ್ಲಿ ತುಂಬ ವೆರೈಟಿ ಒಬೆಸಿಟಿ ಇದೆ. ಬೆಲ್ಲಿ ಫ್ಯಾಟ್ ಬರೋದೇ ಬೇರೆ, ಥೈಸಲ್ಲಿ ಜಾಸ್ತಿ ಆಗೋದೇ ಬೇರೆ, ಪೋಸ್ಟ್ ಡೆಲಿವರಿ ಆಗೋದೇ ಬೇರೆ, ಹಿಪ್ಸ್ ಆ್ಯಂಡ್ ಥೈಸು ಪ್ಲಸ್ ಹ್ಯಾಂಡ್ಸ್ ಎಲ್ಲ ದಪ್ಪ ಆಗೋದೇ ಬೇರೆ ಥರ ಇದೆ. ಸೊ ಪ್ರತಿಯೊಂದಕ್ಕೂ ನಾವು ಕಸ್ಟಮೈಸ್ಡ್ ಟ್ರೀಟ್ಮೆಂಟ್ ಕೊಡ್ತೀವಿ. ಡಯಾಗ್ನೋಸಿಸ್ ಮಾಡಿ ಅನಾಲಿಸಿಸ್ ಮಾಡಿ. ಎಷ್ಟೊಂದು ಜನಕ್ಕೆ ಹಾರ್ಮೋನಲ್ ಪ್ರಾಬ್ಲಮ್ ಇರುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಯಾಕಂದರೆ ಯಾವುದ್ಯಾವ್ದು ಗ್ರೋತ್ ಹಾರ್ಮೋನ್ಸ್ ಇದೆ ಅದರಲ್ಲೂ ಕೂಡ ಪ್ರಾಬ್ಲಮ್ ಇರುತ್ತೆ. ಕೆಲವೊಬ್ಬರಿಗೆ ಸಿಂಪಲ್ ಕಾನ್ಸ್ಟಿಪೇಷನಿಂದ ಒಬೆಸಿಟಿ ಇರುತ್ತೆ. ಇನ್ನು ಕೆಲವರಿಗೆ ಸ್ಲೀಪ್ಲೆಸ್ನೆಸ್ಸಿಂದ ಆ್ಯಂಗ್ಸೈಟಿ, ಡಿಪ್ರೆಷನ್, ಮೂಡ್ ಸ್ವಿಂಗ್ಸು ಇಂಥದ್ರಿಂದ ಕೂಡ ಒಬೆಸಿಟಿ ಬರುತ್ತೆ. ಸೊ ಪ್ರತಿಯೊಂದು ಫಸ್ಟು ನಾವು ಶತಾಯುನಲ್ಲಿ ಅನಾಲಿಸಿಸ್ ಮಾಡ್ತೀವಿ, ಆಮೇಲೆ ನಿಮ್ಮ ಬಾಡಿಗೆ ಯಾವ್ದು ಸೂಟ್ ಆಗುತ್ತೆ ಆ ಟ್ರೀಟ್ಮೆಂಟ್ನ ಪ್ಲ್ಯಾನ್ ಮಾಡ್ತೀವಿ. ಸೊ ನಮ್ಮ ಡಾಕ್ಟ್ರು ಫಸ್ಟ್ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಇದು ನಿಮಗೆ ಬಂದಿರತಕ್ಕಂಥ ಒಬೆಸಿಟಿದು ಫಸ್ಟ್ ಡಯಾಗ್ನೋಸಿಸ್ ಮಾಡ್ತಾರೆ. ನಿಮಗೆ ಯಾಕೆ ಬಂತು, ನೀವು ತಿಂತಕ್ಕಂಥ ಆಹಾರ ವಿಹಾರಗಳು ಹೇಗಿದೆ, ಸೊ ಎದರಿಂದ ಒಬೆಸಿಟಿ ಬಂದು ಅಂತ ಫಸ್ಟ್ ಕಂಡುಹಿಡಿತಾರೆ. ಅದು ಆದಮೇಲೆ ವಿ ವಿಲ್ ಪ್ಲ್ಯಾನ್ ದ ಟ್ರೀಟ್ಮೆಂಟು. ಟ್ರೀಟ್ಮೆಂಟ್ ಜೊತೆಗೆ ಏನಾಗುತ್ತೆ, ನಿಮಗೆ ಒಂದು ಕೌನ್ಸಿಲಿಂಗ್ ಸೆಷನ್ ಇರುತ್ತೆ. ಕೌನ್ಸಿಲಿಂಗ್ ಅಂದರೆ ಏನೋ ಒಂದು ಮೆಂಟಲ್ ಡಿಸೀಸ್ ಇದೆ ಅಂತಲ್ಲ, ನಿಮಗೆ ಯಾವ ಥರ ತಿನ್ನಬೇಕು, ಯಾವ್ದು ತಿನ್ನಬಾರ್ದು, ಹೇಗೆ ನಿಮ್ಮದು ಆಹಾರ ವಿಹಾರಗಳು ಇರಬೇಕು, ಸಿಂಪಲ್ ಇರುತ್ತೆ. ನಮ್ಮಲ್ಲಿ ಯಾವುದೇ ಥರದ್ದು ಕ್ರ್ಯಾಶ್ ಡಯಟು ಇಲ್ಲ, ಆಮೇಲೆ ಯಾವುದೇ ಫುಡ್ ಪ್ರಾಡಕ್ಟ್ನ ನಾವು ಯಾವತ್ತೂ ಕೊಡೋದಿಲ್ಲ. ಜಸ್ಟ್ ಸಿಂಪಲ್ ಟ್ರೀಟ್ಮೆಂಟ್ ಮಾಡಿ ಕಳಿಸ್ತೀವಿ. ನೀವು ಮನೆಗೆ ಹೋದ್ಮೇಲೂ ಕೂಡ ಡೈಲಿ ವೆಯ್ಟ್ ಲಾಸ್ ಆಗ್ತಾನೇ ಇರುತ್ತೆ. ಸೊ ಒಂದು ಸರಿ ನಾವು ಕೌನ್ಸಿಲಿಂಗ್ ಮುಗೀತು ಅಂದರೆ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ತಾರೆ. ಅದರಲ್ಲೂ ಕೂಡ ನಾವು ಒಬೆಸಿಟಿನಲ್ಲಿ ವೆಯ್ಟ್ ಲಾಸ್ ಡಿಟಾಕ್ಸ್ ಅಂತ ಇದೆ. ಅದನ್ನು ಡಿಟಾಕ್ಸ್ ಒಂದು 15 ಡೇಸ್ ಮಾಡ್ತು ಅಂದರೆ ನೆಕ್ಸ್ಟ್ 30 ಡೇಸು ಪೇಸ್ಟ್ ಮಸಾಜ್ ಇರುತ್ತೆ. ಅದು ಒಂದ್ಸರಿ ಡಿಟಾಕ್ಸ್ ಆಯಿತು ಅಂತಂದರೆ ಎಲ್ಲ ಇರ್ತಕ್ಕಂಥ ಬಾಡಿನಲ್ಲಿ ಇರ್ತಕ್ಕಂಥ ಕಲ್ಮಶಗಳು, ಟಾಕ್ಸಿನ್ಸ್ ಆಚೆ ಹೋಯಿತು ಅಂದರೆ ನಿಮ್ಮ ಮೆಟಬಾಲಿಸಮ್ ಇನ್ಕ್ರೀಸ್ ಆಗಿಬಿಡುತ್ತೆ. ಹೇಗೆ ಗಾಡಿ ಸರ್ವಿಸಿಂಗ್ ಮಾಡಿದಾಗೆ ಈ ಫಿಲ್ಟರು ಪಿಸ್ಟನ್ನೆಲ್ಲ ಕ್ಲೀನ್ ಮಾಡ್ತಾರೆ ನೋಡಿ, ಆವಾಗ ನಿಮ್ಮ ಮೈಲೇಜ್ ಇನ್ಕ್ರೀಸ್ ಆಗುತ್ತೆ ವೆಹಿಕಲ್ದು, ಪ್ಲಸ್ ಅದ್ರ ಶೆಲ್ಫ್ ಲೈಫ್ ಇನ್ಕ್ರೀಸ್ ಆಗುತ್ತೆ. ಅದೇ ಥರ ನಿಮ್ಮ ಬಾಡಿನಲ್ಲಿ ಮೆಟಬಾಲಿಸಮ್ ಇನ್ಕ್ರೀಸ್ ಆಗಿಬಿಡುತ್ತೆ. ಯಾಕೆ ಮೆಟಬಾಲಿಸಮ್ ಸರಿ ಇತ್ತು ಅಂತಂದರೆ ಫ್ಯಾಟ್ ಡಿಪಾಸಿಟ್ ಆಗೋಕ್ಕೆ ಬಿಡೋದಿಲ್ಲ. ಹೇಗೆ ನಾವು ಅಡುಗೆ ಮಾಡಬೇಕಾದ್ರೆ ಕೆಳಗಡೆ ಒಲೆ ಉರಿತಾ ಇದ್ದರೆ ಚೆನ್ನಾಗಿ ಮಾತ್ರ ಅನ್ನ ಬೇಯುತ್ತೆ ಹೊರತಾಗಿ ಅದು ಬೆಂಕಿ ಸರಿ ಇಲ್ಲ ಅಂದರೆ ಅನ್ನ ಸರಿಯಾಗಿ ಬೇಯೋದಿಲ್ಲ. ಅದೇ ಥರ ಬಾಡಿ ಫ್ಯಾಟು, ಈ ಮೆಟಬಾಲಿಸಮ್ ಸರಿ ಇಲ್ಲ ಅಂದರೆ ಫ್ಯಾಟ್ ಡಿಪೋಸಿಷನ್ ಆಗ್ತಾ ಹೋಗುತ್ತೆ. ಸೊ ನಾವು ಫಸ್ಟು ಮೆಟಬಾಲಿಸಮ್ನ ಟಾರ್ಗೆಟ್ ಮಾಡ್ತೀವಿ. ಹಾಗಾಗಿ ನಾವು ಶತಾಯುನಲ್ಲಿ ಮಾಡ್ತಕ್ಕಂಥ ವೆಯ್ಟ್ ಲಾಸು ನಿಮಗೆ ತುಂಬಾ ಸ್ಟ್ರಾಂಗಾಗಿ ಶಾರ್ಟಾಗಿ ರಿಸಲ್ಟ್ ಕೊಡುತ್ತೆ. ಅದಕ್ಕೆ ಅಷ್ಟು ನಿಮಗೆ ಕಾನ್ಫಿಡೆಂಟಾಗಿ 45 ಡೇಸಲ್ಲಿ 6 to 8 kg ತೂಕ ಇಳಿಸ್ಬೋದು ಅಂತ ಹೇಳ್ತಾ ಇದ್ದೀನಿ. ಒಂದು ಸರಿ ಡಿಟಾಕ್ಸ್ ಆಯಿತು, ಪೇಸ್ಟ್ ಮಸಾಜ್ ಆಯಿತು ಅಂತಂತಂದರೆ ಅದರಲ್ಲಿ ಒಂದು ನಿಮಗೆ ಒಳ್ಳೆ ಬಾಡಿನಲ್ಲಿ ಒಂದು ಫರ್ಮ್ನೆಸ್ ಬರುತ್ತೆ, ಇಂಚ್ ಲಾಸ್ ಚೆನ್ನಾಗಾಗುತ್ತೆ, ಟೋನಿಂಗ್ ಆಗುತ್ತೆ, ಟಮ್ಮಿ ಚಕ್ ಆಗುತ್ತೆ, ಸ್ಕಿನ್ ಟೆಕ್ಸ್ಚರ್ ಚೆನ್ನಾಗಾಗುತ್ತೆ, ಕಾಂಪ್ಲೆಕ್ಷನ್ ಚೆನ್ನಾಗಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಸ್ಟ್ರೆಚ್ ಮಾರ್ಕ್ಸ್ ಎಲ್ಲ ಕಡಿಮೆ ಆಗುತ್ತೆ, ಫ್ಯಾಟ್ ಪರ್ಸೆಂಟೇಜ್ ಡೌನ್ ಆಗುತ್ತೆ. ಯಾಕೆ ನಾವು ಟ್ರೀಟ್ಮೆಂಟ್ ಶುರು ಮಾಡೋಕ್ಕೆ ಮುಂಚೆ ನಿಮ್ಮದು ಕಂಪ್ಲೀಟಾಗಿ BMI ಎಲ್ಲ ಚೆಕ್ ಮಾಡಿಬಿಟ್ಟು ಮಧ್ಯದಲ್ಲೂ ಒಂದು ಸರಿ ಮಾಡಿಬಿಟ್ಟು ತೋರಿಸ್ತೀವಿ. ಆಮೇಲೆ ಕೊನೆಗೆ ಹೋಗ್ತಾ ಎಷ್ಟು ಪರ್ಸೆಂಟೇಜ್ ಫ್ಯಾಟ್ ರಿಡ್ಯೂಸ್ ಆಗಿದೆ, ಎಷ್ಟು ವೆಯ್ಟ್ ಲಾಸ್ ಆಗಿದೆ, ಎಷ್ಟು ಇಂಚ್ ಲಾಸ್ ಆಗಿದೆ, ಅದೆಲ್ಲವೂ ಕೂಡ ನಿಮಗೆ ಡೀಟೇಲಾಗಿ ಅನಾಲಿಸಿಸ್ ಮಾಡಿ ತಮಗೂ ಕೂಡ ಒಳ್ಳೆ ರಿಸಲ್ಟ್ನ ಗೊತ್ತಾಗುತ್ತೆ. ಅದು ಆದಮೇಲೆ ಕೆಲವೊಬ್ಬರಿಗೆ ಮಾತ್ರ ಈಗೇನಾಗುತ್ತೆ, ಕೆಲವೊಬ್ಬರು 100 kg, 110 kg, 120 kg ಎಲ್ಲ ಇರ್ತಾರೆ. ಅವರಿಗೆ ಕೆಲವೊಂದು ಎನಿಮಾ ಟ್ರೀಟ್ಮೆಂಟ್ ಕೊಡ್ತೀವಿ. ಅದರಲ್ಲಿ ತುಂಬ ಎಫೆಕ್ಟಿವ್ ಟ್ರೀಟ್ಮೆಂಟ್ ಇರುತ್ತೆ. ತಾವು ನೋಡಿರ್ಬೋದು ಎಷ್ಟೊಂದು ಜನ ವೆಯ್ಟ್ ಲಾಸ್ಗೋಸ್ಕರ ಬೀರಿಯಾಟ್ರಿಕ್ ಸರ್ಜರಿ ಮಾಡಿಸ್ಕೊಳ್ತಾರೆ. ಅದು ದೊಡ್ಡ ತಪ್ಪು ಅದು. ಯಾಕಂದ್ರೆ ನ್ಯಾಚುರಲಾಗಿ ವೆಯ್ಟ್ ಲಾಸ್ ಆಗೋ ಟೈಮಲ್ಲಿ ಬೀರಿಯಾಟ್ರಿಕ್ ಸರ್ಜರಿ ಹಾಕಬೇಕು. ನೀವು ನಂಬೋದಿಲ್ಲ, ಒಬ್ಬರು ಬೀರಿಯಾಟ್ರಿಕ್ ಸರ್ಜನ್ ಇದ್ದಾರೆ ಚೆನ್ನೈಯಲ್ಲಿ, ಭಾಳ ಫೇಮಸ್, ಅವ್ರ ಹೆಸರು ಹೇಳೋಂಗಿಲ್ಲ ನಾನು. ಅವರು ಬೇರೆಯವ್ರ ವೆಯ್ಟ್ ಲಾಸಿಗೋಸ್ಕರ ಬೀರಿಯಾಟ್ರಿಕ್ ಸರ್ಜರಿ ಮಾಡ್ತಾರೆ.
ಅವ್ರ ವೆಯ್ಟ್ ಲಾಸಿಗೋಸ್ಕರ ನಮ್ಮ ಶತಾಯುಗೆ ಬರ್ತಾರೆ. ಸೊ ಅಷ್ಟು ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋ ಟ್ರೀಟ್ಮೆಂಟು, ಯಾವುದೇ ಥರದ ಅಡ್ಡ ಪರಿಣಾಮ ಇಲ್ಲದೆ ಇರೋದ್ರಿಂದ ಈವನ್ ಅಲೋಪತಿ ಡಾಕ್ಟರ್ಸು ಕೂಡ ತನ್ನ ವೆಯ್ಟ್ ಲಾಸಿಗೋಸ್ಕರ ನಮ್ಮ ಹತ್ರ ಬರ್ತಾರೆ. ಎಷ್ಟೊಂದು ಜನ ಗೈನಕಾಲಜಿಸ್ಟ್ಗಳು ವೆಯ್ಟ್ ಲಾಸ್ಗೋಸ್ಕರ ನಮ್ಮ ಹತ್ರ ಬರ್ತಾರೆ. ತಾವು ಶತಾಯು www.shatayu.com ಅಂತ ನಮ್ಮದು ವೆಬ್ಸೈಟ್ಗೆ ಹೋದರೆ ಎಷ್ಟೊಂದು ವೀಡಿಯೋಗಳು ಸಿಗುತ್ತೆ ನಿಮಗೆ, ಯಾರ್ಯಾರು ಎಷ್ಟೆಷ್ಟು ವೆಯ್ಟ್ ಲಾಸ್ ಮಾಡಿಕೊಂಡ್ರು ಅಂತ. ತುಂಬ ಜನ, ರವಿಚಂದ್ರನ್ ಇರ್ಬೋದು, ಆಮೇಲೆ ಇನ್ನು ಕೆಲವೊಬ್ರದ್ದು ಆ್ಯಕ್ಟ್ರೆಸಸ್ ಎಲ್ಲ ನಾನು ಹೇಳೋಂಗಿಲ್ಲ, ಅವರೆಲ್ಲರೂ ಕೂಡ ನಮ್ಮಲ್ಲಿ ಬಂದು ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಮಾಡಿಕೊಂಡು ಆರಾಮಾಗಿ ಅದನ್ನು ವೆಯ್ಟ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಸೊ ನಾವೇನು ಮಾಡ್ತೀವಿ, ಫಸ್ಟು ಡಯಾಗ್ನೋಸಿಸು, ಕೌನ್ಸಿಲಿಂಗು, ಟ್ರೀಟ್ಮೆಂಟು, ಆಮೇಲೆ ಬಂದುಬಿಟ್ಟು ಒಂದು ಸಿಂಪಲ್ ಆಗಿರೋ ಡಯಟ್. ತಾವು ಅನ್ಕೋಬೋದು, ಇವ್ರು ಡಯಟ್ ಅಂದ ತಕ್ಷಣ ರೈಸ್ ತಿನ್ನಬೇಡ, ಸ್ವೀಟ್ ತಿನ್ನಬೇಡ, ಅದು ಬೇಡ ಇದು ಬೇಡ ಅಂತ ಬರೀ ಬೇಡ 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 ಜಾಸ್ತಿ ಇದೆ ಅಂದ್ಕೊಳ್ತೀರ. ನಮ್ಮಲ್ಲಿ ತಾವು ನಂಬೋದಿಲ್ಲ, ಮೋರ್ ದೆನ್ 50-60% ಡಯಟು ಬರೀ ಅನ್ನ ಸಾರೇ ಇರುತ್ತೆ. ಎಷ್ಟೊಂದು ಜನ ಅಂದ್ಕೊಂಡಿದ್ದಾರೆ ಅನ್ನ ತಿಂದರೆ ತೂಕ ಜಾಸ್ತಿ ಆಗುತ್ತೆ ಅಂತ. ನಮ್ಮ ಟ್ರೀಟ್ಮೆಂಟಲ್ಲಿ ಮೆಜಾರಿಟಿ ಸಿಂಪಲ್ ಆಗಿರೋ ಲೈಟ್ ಆಗಿರೋ ಫುಡ್ ತಿನ್ನಿ ಅಂತ. ಇಷ್ಟೇ ಕ್ವಾಂಟಿಟಿ ಎಷ್ಟು ತಿನ್ನಬೇಕು, ಎಷ್ಟು ಸರಿ ತಿನ್ನಬೇಕು ಅಂತ ಹೇಳ್ತೀವಿ. ಆಲ್ಮೋಸ್ಟ್ ನಾವು ಮೆಜಾರಿಟಿ ಆಫ್ ದ ಟೈಮ್ಸು 4 ಟೈಮ್ಸ್ ತಿನ್ನಿ ಅಂತ ಹೇಳ್ತೀವಿ. ಸೊ ಇಂಥದ್ದೆಲ್ಲ ಒಂದು ಸಿಂಪಲ್ ಆಗಿರ್ತಕ್ಕಂಥ ವೆಯ್ಟ್ ಲಾಸ್ ಟ್ರೀಟ್ಮೆಂಟು ನಮ್ಮ ಶತಾಯುನಲ್ಲಿ ಸಿಗ್ತಾ ಇರೋದ್ರಿಂದ, ಅದು ಬೆಂಗಳೂರಲ್ಲೇ ಇರೋದ್ರಿಂದ, ಇಲ್ಲಿರೋರಂತೂ ನಮ್ಮದು 15 ಕ್ಲಿನಿಕ್ ಇದೆ ಬೆಂಗಳೂರಲ್ಲಿ. ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿದರೆ ಅಡ್ರೆಸ್ಗಳು ಕೊಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ತಾವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತೊಗೊಳ್ಬೋದು. ಬೈ ಚಾನ್ಸ್ ಇಲ್ಲ ನಾವು ಬೆಂಗಳೂರಲ್ಲೆಲ್ಲ ಆಚೆ ಇದ್ದೀವಿ, ನಮಗೆ ಟ್ರೀಟ್ಮೆಂಟ್ ಬರೋಕ್ಕಾಗೋದಿಲ್ಲ ಅಂತಂದರೆ ನಾವೇ ಮೆಡಿಸಿನ್ ಕೂಡ, ಡಿಟಾಕ್ಸ್ ಕಿಟ್ ಕೂಡ ಮನೆಗೆ ಕಳಿಸ್ತೀವಿ, ಎಷ್ಟೊಂದು ಮೆಡಿಸಿನ್ ಕೂಡ ಕೊಟ್ಟು ಕಳಿಸ್ತೀವಿ, ಡಯಟ್ ಚಾರ್ಟ್ ಕೊಟ್ಟು ಕಳಿಸ್ತೀವಿ. ಸಿಂಪಲ್ ಆಗಿದೆ, ಈಸಿಯಾಗಿ ಫಾಲೋ ಮಾಡ್ಬೋದು. ಅಷ್ಟು ಮಾಡ್ತು ಅಂತಂದರೆ ನೀವು ಒಂದು ಟಾರ್ಗೆಟ್ ಇಟ್ಕೊಂಡು 2 ಮಂತ್ಸಲ್ಲಿ ಇಷ್ಟು kg ಕಡಿಮೆ ಆಗಬೇಕು, ನನಗೆ 3 ಮಂತ್ಸಲ್ಲಿ ಇಷ್ಟು kg ಕಡಿಮೆ ಆಗಬೇಕು ಅಂತ ಹೇಳಿ ನೀವು ಇಲ್ಲಿ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದ್ಸರಿ ಹೇಳಿದರೆ ನಮ್ಮ ಡಾಕ್ಟರ್ಗಳು ನಿಮಗೆ ಕ್ಲೀನಾಗಿ ಗೈಡ್ ಮಾಡ್ತಾರೆ. ಸೊ ಇದಕ್ಕೂ ಸಿಂಪಲ್ಲಾಗಿ ತಾವು ಮನೆಯಲ್ಲಿ ಮಾಡಬೇಕಾಗಿರೋದೇನು ಅಂತಂದರೆ, ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಆದಷ್ಟು ಮಧ್ಯಾಹ್ನ ಹೊತ್ತು ನಿದ್ರೆ ಮಾಡಬೇಡಿ, ಡೈರೆಕ್ಟ್ ಸ್ವೀಟ್ಸ್ ತೊಗೋಬೇಡಿ, ಮೈದಾ ಎಲ್ಲ ಸ್ಟಾಪ್ ಮಾಡಿ, ಎಣ್ಣೆನಲ್ಲಿ ಕರೆದಿರೋದೆಲ್ಲ ಸ್ಟಾಪ್ ಮಾಡಿ. ಇದು ಮಾಡಿಬಿಟ್ಟು ಜಾಸ್ತಿ ಮೊಳಕೆ ಕಾಳುಗಳು, ಹೈ ಪ್ರೋಟೀನ್ ಡಯಟು, 1 ಅವರ್ ಬ್ರಿಸ್ಕ್ ವಾಕ್ ಮಾಡ್ತು ಅಂದರೂ ಕೂಡ ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ, ವೆಯ್ಟ್ ಲಾಸು ಕೂಡ ಆಗುತ್ತೆ. ಸೊ ನಿಮ್ಗೇನಾದರೂ ಏನೇ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿಬಿಟ್ಟು ಒಂದು ಸರಿ ಕನ್ಸಲ್ಟ್ ಮಾಡಿ ತಾವು ಕೂಡ ಆರಾಮಾಗಿ ತೂಕ ಇಳಿಸ್ಕೊಳ್ಳಿ. ಥ್ಯಾಂಕ್ ಯು. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬೆಸಿಟಿ, ಡಯಾಬಿಟೀಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.